ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆಯನ್ನ ಖಂಡಿಸಿ ಹಾಗೂ ಯುವಕರಿಗೆ ಉದ್ಯೋಗ ನೀಡುವಂತೆ ಆಗ್ರಹಿಸಿ ಧಾರವಾಡದ ಶ್ರೀನಗರ ಸರ್ಕಲ್ನಿಂದ ಮಂಗಳವಾರ ಬಿಜೆಪಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಅರವಿಂದ್ ಬೆಲ್ಲದ್ ಹಾಗೂ ಮಾಜಿ ಶಾಸಕ ಎಸ್ವಿ ಸಂಕನೂರ್ ಅವರ ನೇತೃತ್ವದಲ್ಲಿ ನಡೆದ ಈ ರ್ಯಾಲಿಯಲ್ಲಿ ಸಾವಿರಾರು ನಿರುದ್ಯೋಗಿ ಯುವಕ ಯುವತಿಯರು ಪಾಲ್ಗೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ಅವರು, ರಾಜ್ಯ ಸರ್ಕಾರವು ಯುವಕರ ಭವಿಷ್ಯದೊಂದಿಗೆ ಚೆಲ್ಲಾಟ ಮಾಡುತ್ತಿದೆ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ರಾಜ್ಯವನ್ನ ಲೂಟಿ ಮಾಡುತ್ತಿರುವ ಈ ಸರ್ಕಾರ ಯುವಕರಿಗೆ ಉದ್ಯೋಗ ಸೃಷ್ಟಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಕೇವಲ ತಮ್ಮ ಏಳಿಗೆಗೆ ಸೀಮಿತವಾಗಿರುವಂತಹ ಈ ಸರ್ಕಾರ ಯುವಕರನ್ನ ದಾರಿ ತಪ್ಪಿಸುತ್ತಿದೆ ಎಂದು ತೀವ್ರವಾಗಿ ಖಂಡಿಸಿದರು. ಶಾಸಕ ಅರವಿಂದ್ ಬೆಲ್ಲದ್ ಮತ್ತು ಆರ್ ಅಶೋಕ್ ಹಾಗೂ ಎಸ್ವಿ ಸಂಕನೂರ್ ಅವರು ಮಾತನಾಡಿ, ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ರಾಜ್ಯದ ಭವಿಷ್ಯಕ್ಕೆ ಮಾರಕವಾಗಿದೆ ಎಂದು ಎಚ್ಚರಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಯುವ ಜನತೆ ಸರ್ಕಾರಕ್ಕೆ ಧಿಕ್ಕಾರ ಕೂಗುವ ಮೂಲಕ ಮೆರವಣಿಗೆ ನಡೆಸಿ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ಇನ್ನು ಧಾರವಾಡದಲ್ಲಿ ಹಿಂಸಾತ್ಮಕ ರೂಪಕ್ಕೆ ತಿರುಗಿದ ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಎದೆಗೆ ಗುದ್ದಿ ಹಲ್ಲೆ ನಡೆಸಿದ ವಿದ್ಯಾರ್ಥಿ. ನೋವಿನಲ್ಲೇ ಪ್ರತಿಭಟನಾಕಾರರ ಜೊತೆ ಹೆಜ್ಜೆ ಹಾಕಿದ ಅಧಿಕಾರಿ. ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆಗಳು ನಡೆದರೂ ಕೂಡ ಸಂಯಮವನ್ನ ಕಳೆದುಕೊಳ್ಳದ ಪೊಲೀಸರು ಪ್ರತಿಭಟನೆ ಯಶಸ್ವಿಗೆ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದು ವಿಶೇಷವಾಗಿತ್ತು. ಭಾರತೀಯ ಜನತಾ ಪಾರ್ಟಿ ಈ ಪ್ರತಿಭಟನೆಯಲ್ಲಿ ಪ್ರಚಾರ ಪಡೆಯಲು ಪ್ರಯತ್ನಿಸಿದೆ ಎಂದು ಆರೋಪಿಸಿ ಉದ್ಯೋಗ ಆಕಾಂಕ್ಷಿಗಳು ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡು ಅವರ ಬ್ಯಾನರ್ಗಳನ್ನು ಹರಿದು ರಸ್ತೆಗೆ ಎಸೆದರು. ಉದ್ಯೋಗ ಆಕಾಂಕ್ಷಿಗಳ ಆಕ್ರೋಶ ಹೆಚ್ಚಾಗುತ್ತಿದ್ದಂತೆ ಕೆಲವು ನಾಯಕರು ಅಲ್ಲಿಂದ ಪಲಾಯನ ಮಾಡಿದರು. ಪ್ರತಿಭಟನೆ ಆರಂಭದಿಂದಲೂ ಕೊನೆವರೆಗೂ ಶಾಸಕ ಅರವಿಂದ್ ಬೆಲ್ಲದ್, ಹೈಕೋರ್ಟ್ ವಕೀಲರಾದ ಶರಣು ಅಂಗಡಿ, ಮಹೇಂದ್ರ ಕೋತಾಳ್, ಮಂಜುನಾಥ್ ಹಿರೇಮನಿ, ಮೋಹನ್ ರಾಮದುರ್ಗ, ಸಂಗಮೇಶ್ ಬಸಲಗುಂದಿ ಸೇರಿದಂತೆ ಮೊದಲಾದವರು ಉದ್ಯೋಗ ಆಕಾಂಕ್ಷಿಗಳ ಮನವೊಲಿಸಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸಂಪೂರ್ಣ ಬೆಂಬಲ ನೀಡಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು. ಅವಕಾಶ ಕೊಟ್ಟಿರೋದು ಇನ್ನು 4 ಗಂಟೆ ಸಮಯ ಆಗಿದೆ. ಈಗ ಇನ್ನೂ 4 ಗಂಟೆ ಅವಕಾಶ ಇದೆ. 2,000 ಜನ ಸಿಬ್ಬಂದಿ ನಿಯೋಜನೆ ಮಾಡಿರೋದು ನಿಮಗೋಸ್ಕರ. ಯಾರಿಗೂ ನಿಲ್ಲಿಸಲಿಕ್ಕೆ, ತೊಂದರೆ ಕೊಡ್ಲಿಕ್ಕೆ ಅಥವಾ ಪ್ರತಿಭಟನೆ ಆಗಲ್ಲ. ಬಂದ್ ಮಾಡಿರೋ ದಾರಿನ
ಆಯ್ತಾ, ನೀನ್ ಇವಾಗ ಎದ್ರ ಮಾತ್ರ ಬಂದಿರ. ನಾನು ಕಾಂತಕುಮಾರ್ ಲಾಸ್ಟ್ 1.5 ವರ್ಷದಿಂದ ಜೊತೆಗೆ ಕೆಲಸ ಮಾಡ್ತಿರೋದು. ನನಗೆ ಡಿಫರೆನ್ಸ್ ಇವತ್ತು ನಾನು ಧಾರವಾಡಕ್ಕೆ ಬಂದಿರೋ ಕಾರಣ ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡದೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ವಿದ್ಯಾರ್ಥಿಗಳು ಕೋಚಿಂಗ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಖಾಲಿ ಇರುವಂತದ್ದು 2.5 ಲಕ್ಷ, 2,84,000 ಖಾಲಿ ಇರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು 65,000ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೊಟ್ಟು 6 ತಿಂಗಳಾಯ್ತು. ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಇಷ್ಟು ಅಪಾಯಿಂಟ್ಮೆಂಟ್ ಮಾಡ್ಬಿಟ್ರೆ ಸಂಬಳ ಕೊಡಕ್ಕೆ ಅವ್ರ ಹತ್ರ ದುಡ್ಡಿನ ಇಲ್ಲ ಅಂದ್ರೆ ಮೀನವೇಶ ಯಾಕೆ ವಿದ್ಯಾರ್ಥಿಗಳ ಜೀವನ. ಈಗ ಅವ್ರು ಹೇಳ್ತಾರೆ ಉದ್ಯೋಗ ಖಾತರಿ, ಕೇಂದ್ರ ಸರ್ಕಾರ ಏನ್ ಉದ್ಯೋಗ ಖಾತರಿ ತಂದಿದೆ 60-40% ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ 40% ಇವ್ರು ಕೊಡ್ಬೇಕು ಅಂತ. ಇವ್ರದೇ ಸರ್ಕಾರ, ಇವರೇ ನೇಮಕಾತಿ ಮಾಡ್ಬೇಕು. ಇದು ಕೇಂದ್ರ ಸರ್ಕಾರದ ಅನುಮತಿ ಏನ್ ಬೇಕಿಲ್ಲ. ಇಲ್ಲಿ ಉದ್ಯೋಗ ಕೊಡಲ್ಲ, ಅಲ್ಲಿ ಮಾತ್ರ ಉದ್ಯೋಗ ಖಾತ್ರಿ ಯೋಜನೆಗೆ ರಾಷ್ಟ್ರವ್ಯಾಪಿ ವಿರೋಧ ಮಾಡ್ತಾರೆ. ಹೇಳ್ತಾ ಇರೋದು ಎಡಬಿಡಂಗಿ ಕಾಂಗ್ರೆಸ್ ಅವರು ಇವತ್ತು ಇಷ್ಟೊಂದು ಜನ ರೊಚ್ಚಿಗೆದ್ದಿದ್ದಾರೆ. ಪರ್ಮಿಷನ್ ಕೊಡ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಇವರು ಪ್ರತಿಭಟನೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ. ಇದು ತಾಳ್ಮೆ ಕಟ್ಟಿ ಹೊಡೆದೋಗಿದೆ. ಹೌದು, ವಿದ್ಯಾರ್ಥಿಗಳಲ್ಲ, ಅವ್ರ ಜೀವನ ಭವಿಷ್ಯ ಅಲ್ಲ. ಇವತ್ತು ಸರ್ಕಾರ ಹೇಳ್ಬೇಕು, ಒಂದು ಶ್ವೇತಪತ್ರ ಹೊರಡಿಸಿ ಸರ್ಕಾರದ ಖಜಾನೆ ಇಲ್ಲ ದುಡ್ಡು ಬಂದ ಮೇಲೆ ನಾವು ಮಾಡ್ತೀರಿ ಅದಾದ್ರೆ ಹೇಳಿ. ನಿಮ್ ಯೋಗ್ಯತೆ ಗೊತ್ತಾಗ್ತದೆ ಜನಕ್ಕೆ. ನೀವು ಹೇಳ್ತಾನೂ ಇಲ್ಲ. ಮಾಡ್ತೀನಿ ಕಾಂಗ್ರೆಸ್ ನಾಯಕರ ಪ್ರಶ್ನೆ ಏನು ಅಂದ್ರೆ 2019 ಅವರೇ ಸರ್ಕಾರ ಇತ್ತು, ಎಷ್ಟು ಮಾಡಿದ್ರು ಉದ್ಯೋಗ, ಎಷ್ಟು ಮಾಡ್ತಾರೆ. ನಾನು ನನ್ನ ಖಾತೆದೆ ರೆವಿನ್ಯೂ ಇಲಾಖೆಯಲ್ಲಿ ತಹಸೀಲ್ದಾರ್ನ ನೇಮಕ ಮಾಡಿದ್ದೀನಿ, AC ನೇಮಕ ಮಾಡಿದ್ದೀನಿ, ವಿಲೇಜ್ ಅಕೌಂಟೆಂಟ್ 1000 ಜನ ಏನು ಇಂಟರ್ವ್ಯೂ ಇಲ್ಲ, ಮಾರ್ಕ್ಸ್ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟೆ 1000 ಜನನ ನೇಮಕ ಮಾಡಿದ್ದೀನಿ. ನಾನು ನೇಮಕ ಮಾಡಿರೋದು 2019ರಿಂದ ಎಷ್ಟು ಜನ ವಿಎಗಳನ್ನ ನಾನು ನೇಮಕ ಮಾಡಿದ್ದೀನಿ, ಎಷ್ಟು ಜನ ತಹಸೀಲ್ದಾರ್.
ನೇರವಾದಿ ಪ್ರತಿಭಟನೆ ಅನ್ನೋದಕ್ಕಿಂತನೂ ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಎಲ್ಲ ಇಷ್ಟೆಲ್ಲ ವಿದ್ಯಾರ್ಥಿಗಳು ಸೇರ್ಬಿಟ್ಟು ಒಂದು ಸರ್ಕಾರನ ತಂದು ನಿಂದ್ರಿಸಿದೀವಿ ಮಾಡಿದೀವಿ ಅಂದ್ರೆ ಸುಮ್ನೆ ಅಲ್ಲ. ಅದು ಯಾಕಪ್ಪ ಅಂದ್ರೆ ನಮ್ಮ ತಂದೆ ತಾಯಿಗಳ ಆಸೆಗಳನ್ನ ತೀರಿಸಬೇಕು, ಅವ್ರ ಆಸೆಗಳನ್ನ ಪೂರೈಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಸರ್ಕಾರನ ತಂದಿದ್ದೀವಿ. ಸೊ ಆ ನಂಬಿಕೆನ ಅವರು ಉಳಿಸ್ಕೋತಾ ಇಲ್ಲ. ಸೊ ಈ ಪ್ರತಿಭಟನೆ ಮುಖಾಂತರ ನಾವು ತೋರಿಸೋದೇನಪ್ಪಾ ಅಂದ್ರೆ ಯೂತ್ ಪವರ್ ಅಂದ್ರೆ ಏನು, ನಾವೆಲ್ಲ ಮನಸ್ಸು ಮಾಡಿದ್ರೆ ಮುಂದೆ ಏನೆಲ್ಲ ಮಾಡಬಹುದು, ಸರ್ಕಾರಕ್ಕೆ ಯಾವ ರೀತಿ ಧಕ್ಕೆ ತಂದು ಕೊಡಬಹುದು, ಇದನ್ನೆಲ್ಲಾನು ನಾವು ಈ ಪ್ರತಿಭಟನೆ ಮುಖಾಂತರ ತಿಳಿಸ್ತೀವಿ ಅಂತ ಹೇಳ್ತೀನಿ. ಶೀಘ್ರದಲ್ಲಿ ಆಗ್ಬೇಕಂದ್ರೆ ಇವಾಗೇನು ಸ್ವಲ್ಪ ಲೇಟ್ ಆಗಿದೆಯಾ? 4 ವರ್ಷದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಲ್ಲಿ ಕಾಯ್ತಾ ಇದ್ದಾನೆ. 4 ವರ್ಷದಿಂದ ಒಂದೊಂದು ತಿಂಗಳಿಗೆ ಒಬ್ಬೊಬ್ರು 7,000 ಸಾವಿರ ಖರ್ಚು ಮಾಡಿದ್ರೆ ಮನೆ ಸಮಸ್ಯೆ ಏನು, ಪರಿಸ್ಥಿತಿ ಏನು, ಅದು ಯಾವ ಸರ್ಕಾರಕ್ಕೂ ಗೊತ್ತಾಗಲ್ಲ. ಸೊ ನಾನು ಹೇಳೋದು ಶೀಘ್ರದಲ್ಲಿ ಆಗ್ಲಿ ಅಲ್ಲ, ಈ ಪ್ರತಿಭಟನೆ ಮುಗಿಯೋದ್ರೊಳಗನೆ ಸಿಎಂ ಏನಾದ್ರು ಒಂದು ಅನೌನ್ಸ್ಮೆಂಟ್ ಕೊಡಬೇಕು. ನಾನು ನಾಳೆನೆ ಮಾಡ್ತೀನಿ ಅಂತ ಇವತ್ತೇ ಮಾಡ್ತೀನಿ ಅಂತ ನಮ್ಗೊಂದು ಸ್ಟೇಟ್ಮೆಂಟ್ ಕೊಡಬೇಕು. ಅಲ್ಲಿವರೆಗೂ ಈ ಪ್ರತಿಭಟನೆ ಜಾರಿಯಲ್ಲಿರುತ್ತೆ. ಗಣೇಶ್ ಅಂತ ನೇಮಕ ಮಾಡಬೇಕು ಅನ್ನೋ ಪ್ರತಿಭಟನೆ ಏನು ಆಗ್ರಹ ಮಾಡ್ತೀವಿ? ಬೇಗ ಸಿಎಂ ಸಾಹೇಬರು ಇದು ಹೇಳಿಕೆ ಎಲ್ಲ ನಮಸ್ಕಾರ. ಅವ್ರವ್ರ ಜಗಳ ಆಗಲಿ ಏನೇ ಆಗಲಿ ನಮಗೆ ವಿದ್ಯಾರ್ಥಿಗಳ ಕಷ್ಟ ಅವ್ರನ್ನ ಅರ್ಥಕೊಳ್ಳೋದು. ಎಲ್ಲೋ ಹಳ್ಳಿಯಿಂದ ಬಂದಿದ್ದೀವಿ, ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ದುಡ್ಡು ಹಾಕೊಂಡಿರ್ತೀವಿ. ಅಂಥದ್ರಲ್ಲಿ 2-3 ವರ್ಷದಿಂದ ಯಾವ ಬಡವರ ವಿದ್ಯಾರ್ಥಿ ಬಹಳ ಇದು ಆಗುತ್ತೆ. PC ಆಗಲಿ, SD ಆಗಲಿ, FD ಆಗಲಿ ಅವರು ಮುಂದೆ ಬರ್ತಾರಂತ ಈ ಸಂದರ್ಭದಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಮುಖಂಡ ಶಾಂತ್ ಕುಮಾರ್ ಸೇರಿದಂತೆ ಮೊದಲಾದವರು ವಿದ್ಯಾರ್ಥಿ ಮುಖಂಡರುಗಳು ಭಾಗವಹಿಸಿದ್ದರು.